ವೆಲ್ಕಮ್ ಇಲ್ಲಿ. ಮಾತೇ ಇಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲೆಂತಿ ವಿಡಿಯೋ, ಬಿಕಾಸ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಫೈನಲಿ ಪೋಸ್ಟ್ ಕೂಡ ಮಾಡಿದ್ದೀನಿ. ಈ ವಿಡಿಯೋ ಏನರ ಬಗ್ಗೆ ಅಂದರೆ, ನಮ್ಮ ತೋಟದಲ್ಲಿ ನಾವು ಅಂಡರ್ ಬಡ್ಜೆಟಲ್ಲಿ ಶೆಡ್ನ ಮಾಡ್ತಾಯಿದ್ದೀವಿ, ಕುರಿ ಶೆಡ್ಡು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಕ್ವಶನ್ಸ್ನ ಕೇಳಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗ್ಬೋದು. ಆರ್ ಎಲ್ಸ್ ಯಾರಾದರೂ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ಸ್ವಲ್ಪ ಐಡಿಯಾ ಕೊಡಿ ನಮಗೆ ಹೇಗೆ ಮಾಡಬೇಕು ಅಂತ. ನಾನು ಕೇಳೋ ಫಸ್ಟ್ ಕ್ವಶನ್ ಏನಂದರೆ, ಈ ಕುರಿ ಶೆಡ್ ಮಾಡಬೇಕು ಅನ್ನೋ ಐಡಿಯಾ ಯಾವತ್ತಿಂದ ಇತ್ತು, ಇಲ್ಲ ನಿಮಗೆ ಯಾರನ್ನ ಹೇಳಿದ್ರಿಂದ ತಿಳ್ಕೊಂಡ್ರ? ಈ ಶೆಡ್ಡಿಂದು ಐಡಿಯಾ ಫಸ್ಟ್ ಇರಲಿಲ್ಲ ನಮಗೆ. ಯೂಟ್ಯೂಬಲ್ಲಿ ನೋಡಿ ಎಲ್ಲ ನಾವು ಯಾಕೆ ಹಿಂಗೆ ಮಾಡಬಾರ್ದು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿ, ಆಮೇಲೆ ಬೇರೆಯವ್ರಿಗೆ ಲಕ್ಷಾಂಗಟ್ಟಲೆ ಕೊಡಬೇಕು, ನಾವೇ ಮಾಡೋಣ ಅಂತ ನಮ್ಮ ಹುಡುಗರು ಈ ಮಟ್ಟದಲ್ಲಿ ಮಾಡ್ಯಾರ. ಈಗ ಇದ್ರಾಗೆ ಚೆನ್ನಾಗೈತೆ. ಈಗ ಓಪನಿಂಗ್ ಸೆರೆಮನಿ ಆದ ತಕ್ಷಣ ಗೃಹ ಪ್ರವೇಶದ ಡೇಟ್ ಬಂದ್ಬಿಟ್ಟು ಯಾವಾಗ ಇಟ್ಕೊಂಡಿದ್ದೀರಾ? 27 ಈ ಮಂತ್. ಅದು ಸಪ್ರೇಟ್ ಹೋಮ್ ಟೂರ್ ಮಾಡೋಣ ಆಮೇಲೆ. ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸ್ಟಾರ್ಟಿಂಗಲ್ಲಿ ಕುರಿನ ಎಷ್ಟು ಇಳಿಸ್ತಿದ್ದೀರಾ, ಅಂದರೆ ಎಷ್ಟು ತತ್ತಿದ್ದೀರಾ? ಈಗ ಸ್ಟಾರ್ಟಿಂಗ್ ನಾವು ಅದನ್ನ ಯಾವ ರೀತಿ ಮೇಯಿಸ್ಬೇಕು, ಯಾವ ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಐಡಿಯಾ ಸಿಗೋಕ್ಕೋಸ್ಕರ ನಾವು ಒಂದು 15 - 20 ಕುರಿ ತರಬೇಕು ಅನ್ಕೊಂಡಿದ್ವಿ. ಒಂದು 5 ಟಗರು, ಇನ್ನೊಂದು 15 ಹೆಣ್ಣು ಕುರಿಗಳನ್ನ ತಂದು ಮೇಯಿಸ್ಬೇಕು. ಆಮೇಲೆ ಅದರಿಂದ ನೋಡಿ ಅವಾಗ ಯಾವಾಗ ಏನೇನು ಮಾಡಬೇಕು ಸ್ವಲ್ಪ ಅನುಭವ ಆಗ್ತದೆ ನಮಗೆ. ಅನುಭವ ಆದಮೇಲೆ ನಾವೊಂದು ಸುಮಾರು 60-70ರಿಂದ ಸಾಕ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಆ ಇದಕ್ಕೆ ಶೆಡ್ ಮಾಡ್ತೀವಿ. ಇದು ಮೊದಲನೇ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಚಿಕ್ಕದಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಓಕೆ, ಸ್ಟಾರ್ಟಿಂಗ್ ಎಲ್ಲ ತಂದ್ರೆ ಒಟ್ಟಿಗೆ ನಮ್ಮ ಇದು ಬರ್ಡನ್ ಆಗುತ್ತೆ. ಹೌದು, ಹಾಕೋದು, ಆಮೇಲೆ ಕುದುರೆ ಸಿಗಲ್ಲ, ನಾವೇ ಮಾಡೋದು, ನಮಗೂ ಅನುಭವ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಕುರಿ ತರ್ತಾ ಇದ್ದೀರಾ, ಅದ್ರ ಜೊತೆ ಯಾವುದಾದ್ರು ಬೇರೆ ಆನಿಮಲ್ಸ್ ಅಂದರೆ ಪ್ರಾಣಿಗಳನ್ನ ಅಂದರೆ ಮಿಕ್ಸ್ ಮಾಡ್ತೀರಾ, ಇಲ್ಲ ಅವಕ್ಕೆ ಮಾತ್ರನೇ ಶೆಡ್ ಕಟ್ಟಿದ್ದೀರಾ? ಮೇಲೆ ಕುರಿಗಳಿಗೆ ಮಾತ್ರ ಶೆಡ್ಡು, ಕೆಳಗಡೆ ನಾಟಿ ಕೋಳಿಗಳನ್ನ ಸಾಕ್ತೀವಿ. ಅವಕ್ಕೆ ಪಿಚ್ಚಿಗಳೆಲ್ಲ ಕೆಳಗಡೆ ಬೀಳ್ತದೆ, ಅದು ಗೊಬ್ಬರ ಎಲ್ಲ ಕೆದಕಿ ಅವನು ಕೋಳಿಗಳು ಸಾಕೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಕೋಳಿಗಳನ್ನ ಒಂದು 30-40 ಕೋಳಿ ತಂದು ಸಾಕ್ಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ 2 ಹಸು ಕೊಂಡ್ಕೊಂಡಿದ್ದೀನಿ ಆಗಲೇ, ಅದಕ್ಕೆ ಕೊಟ್ಟಿಗೆನೂ ಮಾಡ್ತಿದ್ದೀನಿ. ಹಸುಗಳನ್ನ ಸಾಕಿ ಅದರಿಂದ ಹೈನುಗಾರಿಕೆ ಹಾಲುಗಳನ್ನ ಹಾಲು ಹಾಕೋದು, ಅದರ ಅನುಭವನ ಮದ್ದಿಂದಲೂ ಅದು ಅನುಭವ ಮಾಡಬೇಕು ಅಂತಿತ್ತು. ಹಸುಗಳನ್ನ ಸಾಕಬೇಕು ಅಂತಿತ್ತು. ಈಗ ಅದೇ ಪ್ರಯತ್ನದಲ್ಲಿ 2 ಹಸುಗಳನ್ನ ಕ್ವಶನ್ ಏನಂದರೆ, ನೀವು ಫಸ್ಟಿಂದನೂ ಸಿಟಿ ಲೈಫಲ್ಲಿ ಇದ್ದವರು ಅಲ್ವಾ? ಇವಾಗ ತುಮಕೂರಲ್ಲಿ ಸೆಟಲ್ಡ್ ಪರ್ಸನ್ ನೀವು. ಈಗ ಹಳ್ಳಿಗೆ ಬಂದು ಪರ್ಮನೆಂಟಾಗಿ ಶಿಫ್ಟ್ ಆಗ್ತೀರಾ, ಇಲ್ಲ ಈ ಕೆಲಸಕ್ಕೆ, ಈ ಪರ್ಟಿಕ್ಯುಲರ್ ಕೆಲಸಕ್ಕೆ ಅಂತಲೇ ಬೇರೆ ಯಾರನ್ನಾರು ಇಟ್ಕೊತೀರಾ? ನಮಗೇನು ಇದು ಮೊದಲಿಂದ ನಾವು ಸಿಟಿಗಳಲ್ಲೇ ಹುಟ್ಟಿ ಬೆಳೆದಿರಲಿಲ್ಲ. ನಾವು ನಮಗೇನು 35 ವರ್ಷದ ಮೇಲೆ ಅದುವರೆಗೂ ನಾವು ಹಳ್ಳಿ ಕಡೆಯಿಂದ ಇದ್ದು ವ್ಯವಸಾಯದ ಅನುಭವ ನಮಗೆ ಸಾಕಾಗಿದೆ. ವ್ಯವಸಾಯ ಮಾಡಬೇಕು ಅಂತ ಅವೆಲ್ಲ ಮೊದಲಿಂದಲೂ ನಮಗೆ ಸ್ವಲ್ಪ ಗೊತ್ತಿರೋದ್ರಿಂದ ನನಗೆ ಮೊದಲಿಂದ ಇದೊಂದಿತ್ತು. ರಿಟೈರ್ಡ್ ಆದಮೇಲೆ ಒಂದು ಅಡಿಕೆ ತೋಟ ಕಟ್ಟಬೇಕು, ಆ ತೋಟದಲ್ಲಿ ಒಂದು ಮನೆ ಕಟ್ಕೋಬೇಕು, ನಾವು ಅಲ್ಲೇ ವಾಸ ಮಾಡಬೇಕು. ಆಮೇಲೆ ನನ್ನ ಶಕ್ತಿ ಇರೋವರೆಗೂ ನಾನೇ ಸ್ವತಃ ಏನು ಆಳುಗಳಿಗೆ ಕೇಳಲ್ಲ. ನನ್ನ ಆರೋಗ್ಯ ದೃಷ್ಟಿಯಿಂದ ನಾನೇ ಕುರಿಗಳನ್ನ ಮೇಯಿಸೋದು, ದನಗಳನ್ನ ಮೇಯಿಸೋದು, ಮತ್ತು ಈ ಅಡಿಕೆ ಸಸ್ಯಗಳನ್ನ ಕಾಪಾಡೋದು ಕೆಲಸ ನಾನೇ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಏನಾದರೂ ವ್ಯವಸಾಯದ್ರಲ್ಲೇ ಇರಬೇಕು ಅನ್ನೋಂಗೆ. ಓಕೆ, ಇಲ್ಲಿವರೆಗೂ ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ ಇನ್ನೂ ಫಿನಿಶ್ ಆಗಿಲ್ಲ, ಎಷ್ಟು ಖರ್ಚು ಬಂದಿದೆ, ಇನ್ನೂ ಎಷ್ಟು ಬರುತ್ತೆ? ಸುಮಾರು ಇವಾಗ ಕುರಿ ಶೆಡ್ಗೆ ಈಗಾಗಲೇ ಒಂದು ಅಂದಾಜು ಒಂದು 4 ಲಕ್ಷ ಅಂತಾರೆ. ಇನ್ನು ನಮ್ಮ ಆ ಪುಟ್ಟ ಮನೆಗೆ ಅದಕ್ಕೊಂದು 4 ಲಕ್ಷ
ಒಟ್ಟು ಈಗ ಆಲ್ರೆಡಿ ಇಲ್ಲ ನಿಮ್ಮ ಮನೆ ತೆಗ್ದ್ಬಿಡಿ, ಯಾಕಂದ್ರೆ ಈಗ ಯಾರಾದ್ರೂ ಸ್ಟಾರ್ಟ್ ಮಾಡೋರು ಇರ್ತಾರಲ್ಲ ಕುರಿ ಶೆಡ್ನ, ಅವ್ರಿಗೊಂದು ಐಡಿಯಾ ಬರೋಕ್ಕೋಸ್ಕರ. ಈಗ ನಾವು ಸ್ವಂತ ಓನಾಗಿ ಮಾಡಿರೋದ್ರಿಂದ ನಮ್ಗೊಂದು 4 ವರ್ಷ ಖರ್ಚು ಬಂದೈತೆ. ನಮ್ಮ ಮನೆಗೆ ಒಂದು 50,000 ಎಕ್ಸ್ಟ್ರಾ ಮರಿ ತರಕ್ಕೆ. ಈಗ ಅರ್ಜೆಂಟ್ಗೆ ಒಂದು 2.5 ಲಕ್ಷ ದುಡ್ಡು ಬೇಕು. 2.5 ಲಕ್ಷ ಮರಿಗಳಿಗೆ ನಾವು ಖರ್ಚು ಮಾಡೋದು. ಆ ಥರ ನಾವೇನು ಹೈಫೈ ಮಾಡಿಲ್ಲ, ಬಜೆಟ್ ಫ್ರೆಂಡ್ಲಿ ಅಷ್ಟೇ. ನಮ್ಮ ಬಡ್ಜೆಟ್ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಈ ಲೆವೆಲ್ ಮಟ್ಟಕ್ಕೆ ಮಾಡಿ ನಮ್ಗೆ ಅನುಭವ ಆದ್ಮೇಲೆ ಅದರಿಂದ ಏನಾದ್ರು ನಮ್ಗೆ ಒಂದು ಇನ್ಕಮ್ ಬಂದಾಗ ಅವಾಗ ಮ್ಯಾಟೋ ಅಥವಾ ಇನ್ನೂ ಚೆನ್ನಾಗಿ ಮಾಡೋದು. ನೀವ್ ಯಾರಾದ್ರೂ ಸ್ಟಾರ್ಟ್ ಮಾಡಿ ಆಲ್ರೆಡಿ ಈ ತರ ಎಕ್ಸ್ಪೀರಿಯನ್ಸ್ ಇದ್ದು ಏನಾದ್ರೂ ಒಬ್ಬ ಬಿಗಿನರ್ಸ್ಗೆ ಐಡಿಯಾ ಕೊಡ್ಬೇಕು ಅಂತ ಏನ್ ಕೊಡ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇವಾಗ ಕುರಿ ಮೇಕೆ ಮಾಡ್ಸಿರ್ತೀರಲ್ಲ, ಕುರಿ ಅಲ್ವಾ ಪರ್ಟಿಕ್ಯುಲರ್ ಕುರಿ, ಇವಾಗ ಅದು ಊಟ ತಿಂಡಿ ಅಂದ್ರೆ ಹುಲ್ಲು ಸೊಪ್ಪು ಅದೆಲ್ಲ ನಿಮ್ದೇ ಬೆಳೆಯುತ್ತಾ ಎಲ್ಲಾದ್ರೂ, ಇಲ್ಲ ನೀವು ಬೇರೆ ಕಡೆಯಿಂದ ಕೊಂಡ್ಕೋಬೇಕು? ಆದಷ್ಟು ನಾವು ಈಗ ಸೊಪ್ಪು ಮತ್ತೆ ಅದಕ್ಕೆ ಏನ್ ಹಾಕ್ಬೇಕು? ರಾಗಿ ಹುಲ್ಲು ಚೆನ್ನಾಗ್ ಮೇಯ್ಬೇಕು. ರಾಗಿ ಹಾಕಿದ್ವಿ, ಅದನ್ನ ಕಟಾವ್ ಮಾಡಿ ಒಣಗಿಸ್ಬಿಟ್ಟು ಅದನ್ನ ಕಟ್ ಮಾಡಿ ಈ ಎಕ್ಸೆಸ್ ಸೊಪ್ಪು ಐತಲ್ಲ ಅದು ನಮ್ಮೂರಲ್ಲಿ ಇದೆ, ಅದನ್ನ ಕಟ್ ಮಾಡಿ ಹಾಕ್ತಿವಿ. ಆಮೇಲೆ ಇದಕ್ಕೆ ಫೀಡಿಂಗ್ಸ್ ಇದೇನಲ್ಲ ಅದಕ್ಕೆ ಮುಸ್ಕಿನ ಜೋಳ ಅದನ್ನೆಲ್ಲ ನೀರು ಹಾಕಿ ಮೇಯಿಸ್ಬೇಕು. ನೀರು ಅಲ್ಲೇ ನೀರಿಗೆ ಅನುಕೂಲ ಮಾಡಿದ್ವಿ, ಬೇವು ಹಾಕಲ್ಕೆ ಇದು ಮಾಡಿದ್ವಿ. ಆಮೇಲೆ ಅಲ್ಲೇ ಒಂದೊಂದು ಬೋರ್ಗಳೆಲ್ಲ ಇಕ್ಕಿ ನೀರಿಗೆ ಅನುಕೂಲ ಮಾಡಿದ್ವಿ. ಆಮೇಲೆ 20% ಬಜೆಟ್ ಫ್ರೆಂಡ್ಲಿ. ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಪ್ಪ ಈಗ ನೀವು ಇದು ಸ್ಟಾರ್ಟಿಂಗು ಈ ಪ್ರಶ್ನೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಹೇಳಕ್ಕೆ. ಏನಂದ್ರೆ ಇಂಪ್ರೂವ್ಮೆಂಟ್ ಬಗ್ಗೆ ಏನಾದ್ರೂ ಸ್ವಲ್ಪ ತಲೆಲಿ ಇರುತ್ತೆ, ಹಿಂಗೆ ಒಂದ್ ವೇಳೆ ಪ್ರಾಬ್ಲಮ್ ಆದ್ರೆ ಇಂಪ್ರೂವ್ ಮಾಡ್ಬೋದು ಅಂತ. ಆದ್ರೆ ಇಫ್ ಇನ್ ಕೇಸ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಬಂದ್ರೆ, ನೀವ್ ಮಾಡ್ತಿರೋ ಇದು ಲಾಸ್ ಅಲ್ಲಿ ಹೋದ್ರೆ ನೆಕ್ಸ್ಟ್ ಪ್ಲಾನ್ ಏನು? ಲಾಸ್ ಆಗಂತ ಇದೇನಿಲ್ಲ, ಯಾವತ್ತು ಲಾಸ್ ಆಗಲ್ಲ. ನಮ್ ಇದಕ್ಕಂತೂ ನಮ್ ಬಂಡವಾಳಕ್ಕಂತೂ ಕೊರತೆ ಇಲ್ಲ. ಯಾಕಂದ್ರೆ ಜೊತೆಗೆ ಲಾಸ್ಗೆ ಇದೊಂದು ಅಡಿಕೆ ಗಿಡ ಮಾಡ್ಕೊಂಡಿದೀನಿ. ಅಲ್ಲಲ್ಲ, ನೀವು ಕುರಿ ಶೆಡ್ಡಿಂದ ಮಾತ್ರ ಮಾತಾಡೋದಾದ್ರೆ ಇಫ್ ಇನ್ ಕೇಸ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಬಂದ್ರೆ, ಲಾಸ್ ಯಾವಾಗ ಅಂದ್ರೆ ಅಕಸ್ಮಾತ್ ರೋಗ ಏನಾದ್ರು ಬಂದ್ರೆ ಅವಾಗ ಏನ್ ಮಾಡ್ತೀವಿ, ಇನ್ಸೂರೆನ್ಸ್ ಮಾಡ್ಸಿರ್ತೀವಿ, ಕ್ಲೈಮ್ ಮಾಡ್ಕೊಂಡು. ಓಕೆ, ಅದೊಂದಿದೆ. ನೆಕ್ಸ್ಟ್ ಅಂದ್ರೆ ಅದನ್ನ ಇಂಪ್ರೂವ್ ಮಾಡಕ್ ಟ್ರೈ ಮಾಡ್ತೀರಾ, ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅನ್ಕೋ? ಬಿಡಲ್ಲ, ಯಾಕಂತ ಪ್ರಯತ್ನ ಮಾಡ್ತೀನಿ, ಇಂಪ್ರೂವ್ ಮಾಡ್ತೀನಿ, ಏನಾದ್ರು ಮಾಡಿ ಮಾಡ್ಬೇಕು. ಈ ತೋಟ ಎಲ್ಲ ಎಷ್ಟು ವರ್ಷದ್ದು? ಇದು ಆಲ್ರೆಡಿ 4 ವರ್ಷ ಕಂಪ್ಲೀಟ್ ಆಗೈತೆ. 5 ವರ್ಷ ಬಿದ್ದೈತೆ. ಫಸಲು ಬರೋ ಟೈಮ್. ಇವಾಗ ಒಂಬಳೆ ಅಲ್ಲಿ ಮಿನಿ ಓನರ್ಸ್ಗಳು ಇಬ್ರು. ಇದು ಮರಿ ಓನರ್. ಕಿಶೋರ, ಈ ಕ್ವಶನ್ ಬಂದ್ಬಿಟ್ಟು ನಿನ್ಗೆ. ಈ ಕಡೆ ತಿರುಗು, ನಾನೇ. ಡಿಪ್ರೆಷನ್ ಯಾಕೆ? ಈಗ ನಿಮ್ಮಪ್ಪ ಹೇಳಿದ್ರು ಮ್ಯಾಕ್ಸಿಮಮ್ ಒಂದ್ 12ರಿಂದ 13 ಇಲ್ಲ ಒಂದ್ 20 ಒಳಗಡೆ ಕುರಿ ಹಾಕಿಸ್ತೀವಿ ಅಂತ. ಎಲ್ಲಿಂದ ತರ್ಬೇಕು ಅನ್ಕೊಂಡಿದೀರಾ? ಅದ್ರ ಪ್ಲಾನ್ ಏನು? ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಯಾವ್ದಾದ್ರು ಟಚ್ ಇದ್ಯಾ, ಇಲ್ಲ ನೀವೇ ರ್ಯಾಂಡಮ್ ಆಗಿ ಹೋಗಿ ನೋಡಿ? ಅಂದ್ರೆ ಪ್ರೈಸ್ ಬಗ್ಗೆ ಅಂದಾಜಿಲ್ಲ ಅಂದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಂಡು. ಓಕೆ, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟೇನೆ. ಹೇಗ್ ಅನ್ನಿಸ್ತು ಅನ್ನೋದಕ್ಕಿಂತ ಮೇ ಬಿ ನಿಮ್ಗೆ ಒಂದ್ 5 to 10% ಆದ್ರೂ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಈ ಐಡಿಯಾ ಇದನ್ನ ಇನಿಶಿಯೇಟ್ ಮಾಡ್ಕೋಬೇಕು ಅನ್ನೋರಿದ್ರೆ. ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಯಾರಾದ್ರೂ ನಿಮ್ಮಲ್ಲಿ ಈ ವಿಡಿಯೋ ನೋಡ್ತಿರೋರು ಎಕ್ಸ್ಪೀರಿಯನ್ಸ್ ಇದ್ದು ಲಾಭ ನಷ್ಟ ಕಂಡಿರೋರಿದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಒಂದು ಕಮೆಂಟ್ ಮೂಲಕ ಸಜೆಷನ್ ಕೊಡಿ. ಸೊ ನಾವು ಕೂಡ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಅಷ್ಟೇನೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ ಅಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.